ಹನ್ನೆರಡನೇ ಶತಮಾನದಲ್ಲಿ ವೈಭವೀಕರಣವಾಯಿತು. ಅದನ್ನೇ ಬಸವಣ್ಣವರು ಕೂಡ ನಮಗೆ ಅತ್ಯುನ್ನತ ಸ್ಥಾನವನ್ನು ಕೊಟ್ಟರು. ಈ ನಮ್ಮ ಸಮಾಜ ಜಗಮುರದು ಹೇಗೆ ಅಂದರೆ ಪ್ರೀಸ್ಟ್ ಅಂದರೆ ಅತಿ ಒಂದು ಉತ್ತಮ ವರ್ಗದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು. ಈ ಪರಂಪರೆಗಳಿಗೆ ನಾವು ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗಬೇಕಾಗತ್ತ. ಈಗ ನೀವು ಬಿಸಿಲಳ್ಳಿಯಿಂದ ಹುಡುಗರು ಕರೆಸಿ ಪ್ರಾರ್ಥನೆ ಮಾಡ್ತಿದ್ರಿ, ಬಿಸಿಲಲ್ಲಿ ಹುಡುಗರು ಕರೆಸಿ ನೀವು ಕಾಶಿ ಮಠದ ಹುಡುಗರನ್ನ ಕರೆಸಿ ಪ್ರಾರ್ಥನೆ ಮಾಡ್ತೀವಿ, ಅಲ್ಲಿ ಹುಡುಗರು ಕರೆಸಿ ನೀವು ಗೌರವ ಕೊಡ್ರಿ, ಸಂಕೇತ. ಇದೇ ಪರಂಪರೆ ಕೂಡ ಹಿಂದೆ ಕೂಡ ಇತ್ತು. ಅಂದರೆ ಜಂಗಮಾದ್ರು ಹೆಂಗು ಅಂತಂದರೆ ಹುಟ್ಟಿದಂಥ ಮಕ್ಕಳು ಲಿಂಗ ಕಟ್ಟಬೇಕು, ಅವರಿಗೆ ಅಯ್ಯಂಕಾರ ಮಾಡಬೇಕು, ಅಯ್ಯಂಕಾರ ಮಾಡಿದ ಮೇಲೆ ಅವರಿಗೆ ಗರ್ಭಬೋಧನೆ ಮಾಡಬೇಕು. ಗರ್ಭಬೋಧನೆ ಅಂದರೆ ಕನಿಷ್ಠ ಅವರು ದಿವಸಕ್ಕೆ 5 ಮನೆಗಳಿಗೆ ಹೋಗಿ ಅವರು ಭಿಕ್ಷೆ ಬೇಡಿ ಜೋಳಿಗೆ ಹಾಕೊಂಡ್ಬಂದು ಪ್ರಸಾದವನ್ನು ಊಟ ಮಾಡಬೇಕು. ಆಮೇಲೆ ಮುಂದೆ ಅವರು ಅಯ್ಯಂಕಾರ ಆದಮೇಲೆ ತಮ್ಮ ಧರ್ಮ, ಲಿಂಗ, ಪೂಜೆ, ಪುರಸ್ಕಾರ ಇವೆಲ್ಲ ಧರ್ಮ ಹಿಡ್ಕೊಂಡು ಗುರುಗಳ ಹತ್ರ ಹೋಗಬೇಕು. ಆ ಗುರುಗಳಂಥ ಪೀಠ ಹೇಗಿತ್ತು ಅಂದರೆ ಇಂದ ನಮ್ಮ 12ನೇ, 13ನೇ, 14ನೇ ಶತಮಾನದಲ್ಲಿ ಕೂಡ ರಾಜ ಮಹಾರಾಜರ ಕಾಲದಲ್ಲಿ ಕೂಡ ನಮ್ಮ ಜಂಗಮ ಸಮಾಜದವರು ರಾಜಗುರುಗಳಾಗಿದ್ದರು, ರಾಜರಿಗೆ ಗುರುಗಳಾಗಿದ್ದರು. ಆ ಒಂದು ಆಸ್ಥಾನದಲ್ಲಿರ್ತಕ್ಕಂಥ ಒಂದು ಸ್ಥಾನ ನಮ್ಮ ಜಂಗಮ ಸಮಾಜದ ವ್ಯಕ್ತಿಗಳಿಗೆ ಲಭಿಸ್ತಿತ್ತು. ಅಂದರೆ ಏನು ಅಂದರೆ ಗುರುಗಳಂದರೆ ತಪ್ಪು ಮಾಡಲ್ಲ, ಗುರುಗಳಂದರೆ ಅವರು ಕೆಟ್ಟದ್ದನ್ನು ಹೇಳಲ್ಲ, ಅವರು ಕೆಟ್ಟದ್ದನ್ನು ಮಾಡಲ್ಲ, ಧರ್ಮ ಪರಂಪರೆಯನ್ನು ಕಾಪಾಡ್ಕೊಂಡು ಬರ್ತಾರ, ನೀತಿ ಬೋಧನೆ ಮಾಡ್ತಾರ ಅನ್ನೋ ಒಂದು ಪರಿಕಲ್ಪನೆ ನಮ್ಮ ಪುರಾತ ಕಾಲದಲ್ಲಿ ಕೂಡ ಇತ್ತು. ಅದೇ ನಾವು ವಚನ ಸಾಹಿತ್ಯದಲ್ಲಿ ನೋಡ್ತೀವಿ, ಪರಂಪರೆಯಲ್ಲಿ ನೋಡ್ತೀವಿ, ಮತ್ತು ರಾಜ ಮನೆತನದಲ್ಲಿ ಕೂಡ ಹಲವಾರು ವರ್ಷಗಳಿಂದ 100 ವರ್ಷದಿಂದ ನಾವು ನೋಡ್ತಾ ಬಂದಿದ್ದೀವಿ. ಇವುಗಳನ್ನು ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಈಗ ಯಾರಾದರೂ ಜಂಗಮರ ದಾರಿಯನ್ನು ಸಿಕ್ಕರೆ ನಮಸ್ಕಾರ ಮಾಡ್ತಾರೆ, ಆರಾಮದ್ರ, ಎದ್ರ, ಸರದ್ರ ಅಂತ ಕೇಳ್ತಾರ ಅಥವಾ ಗೌರವ ಕೊಡ್ತಾರ. ಇದಕ್ಕೆ ಕಾರಣ ಏನು ಅಂದರೆ ನಮ್ಮ ಹಿರಿಯರು ಮಾಡಿಟ್ಟಂಥ ನಮಗೆ ಆಸ್ತಿಗಳು, ಅವರು ಗೌರವ ಗ್ರಂಥಗಳನ್ನು ಕಾಪಾಡಿಕೊಂಡು ನಮಗೆ ಗೌರವಗಳನ್ನು ದೊರಕುವಂತೆ ವ್ಯವಸ್ಥೆ ಮಾಡಿದ್ದಾರೆ. ಆ ವ್ಯವಸ್ಥೆಗೆ ನಾವು ಪೂರಕವಾಗಿರಬೇಕು, ಆ ವ್ಯವಸ್ಥೆಗೆ ವಿರುದ್ಧವಾಗಿ ಹೋಗಬಾರದು. ಆದರೆ ಈಗ ನನಗೆ ಹೇಳಲಿಕ್ಕೆ ಭಾಳ ಕೆಟ್ಟ ಅನ್ಸತ್ತ, ಮದ್ಯಪಾನ, ತಂಬಾಕು, ಗುಟ್ಕ ಇವೆಲ್ಲವುಗಳು ಸಮಾಜವನ್ನು ಹಾಳು ಮಾಡ್ತಾ ಇದ್ದವು. ಕೇವಲ ನಮ್ಮ ಸಮಾಜ ಜನರಿಗೆ ನಾನು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ, ಇಡೀ ಸಮಾಜದ ವ್ಯವಸ್ಥೆಯಲ್ಲಿ ಇವೆಲ್ಲವುಗಳು ನಮ್ಮಲ್ಲಿ ತೊಡಕಾಗಿ ಜೀವನಗಳನ್ನು ಹಾಳು ಮಾಡ್ತಾ ಇದ್ದಾವೆ. ಈ ಒಂದು ವ್ಯವಸ್ಥೆಯಿಂದ ಅಂಥ ಕೆಟ್ಟ ಅನಿಷ್ಟ ಪದ್ಧತಿಗಳಿಂದ ನಾವು ದೂರ ಆಗಿರಬೇಕು. ಬೇರೆಯವರು ಯಾರೋ ಒಂದು ತಪ್ಪು ಮಾಡಿದರೆ ಬೆರಳಿಗೆ, ಬೇರೆ ಯಾರೋ ಒಂದು ವ್ಯಕ್ತಿ ಬೆರಳಿಗೆ ಹಾಕ್ಕೊಂಡ್ರೆ, ತಂಬಾಕು ಹಾಕ್ಕೊಂಡ್ರೆ, ಸಿಗರೇಟ್ ಸೇರಿದರೆ ಏನು ಅನ್ಲಿಕ್ಕಿಲ್ಲ. ಆದರೆ ನಮ್ಮ ಸಮಾಜದವರು ಆ ಥರ ಮಾಡಿದರೆ ನಮಗೆ ಅಗೌರವ ಆಗುತ್ತಾ, ತಪ್ಪಾಗತ್ತಾ, ಈ ಒಂದು ಭಾವನೆಯನ್ನು ನಾವು ಇಟ್ಕೊಳ್ಬೇಕು. ನಾನು ಚಿಕ್ಕ ಮಕ್ಕಳಾಗಿದ್ದಾಗ 7ನೇ ಕ್ಲಾಸು, 8ನೇ ಕ್ಲಾಸಲ್ಲಿ ಇವನ್ನೇ ಅಪ್ ಟು ಡಿಗ್ರಿ ಮುಗಿಯುವವರೆಗೂ ನಮ್ಮ ಸವಣೂರು ತಾಲೂಕು ಸಿದ್ದಾಪುರದಲ್ಲಿ ನಾವು ಚಾದಂಗಡಿಗೆ ಹೋಗಿ ಚಹಾ ಕುಡಿದಿಲ್ಲ. ಚಾದಂಗಡಿಗೆ ಹೋಗಿ ಚಹಾ ಕುಡಿಬೇಕು ಅಂದರೆ ನಮ್ಮ ಕಾಕ ಇರ್ತಿದ್ದ, ನಮ್ಮ ಅಪ್ಪ ಇರ್ತಿದ್ದ. ಆ ಅಂಗಡಿಗೆ ಹೋಗ್ಲಿಕ್ಕೆ ಬರಲ್ಲ. ಚಹಾ ಕುಡಿದ್ರೆ ನಮಗೆ ಮನೆಯಲ್ಲೇ ಬೆಳಿಗ್ಗೆ ಒಂದೇ ಸರಿ ಚಹಾ ಕುಡಿಯೋದು, ಮತ್ತೆ ನಾವು ಚಹಾ ಕುಡಿತಿರಲಿಲ್ಲ. ಇದರ ಅರ್ಥ ಏನು ಅಂದರೆ ಚಹಾ ಕುಡಿಯೋದು ಕೂಡ ತಪ್ಪು ಅನ್ನೋ ಭಾವನೆ ನಮ್ಮಲ್ಲಿ ಬೇರೂರಬೇಕಿತ್ತು. ಹಾಲು ಕುಡಿಬೇಕು, ಇಲ್ಲಾಂದರೆ ರೊಟ್ಟಿ ಚಪಾತಿ ತಿನ್ನಬೇಕು. ಈ ಒಂದು ಸಾತ್ವಿಕ ಆಹಾರ ಬಿಟ್ಟರೆ ನಮಗೆ ಬೇರೆ ದಾರಿ ಇರಲಿಲ್ಲ. ಆ ಪರಂಪರೆಯಲ್ಲಿ ಬೆಳೆದುಕೊಂಡು ನಾವು ಧಾರವಾಡ ಮುರುಘಾ ಮಠದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ನಾನು ಈ ಒಂದು ನನ್ನ ಜೀವನವನ್ನು ರೂಪಿಸ್ಕೊಂಡೆ. ನಾನು ಅಕಸ್ಮಾತ್ ಊರು ಬಿಟ್ಟು ಹೋಗಲಿಲ್ಲ ಅಂದರೆ ನಾನು ನಿಮಗೆ ಜಮೀನು ಮಾಡ್ಕೊಂಡು ನಿಂತಿದ್ದೆ. ಅದಕ್ಕೆ ನಮ್ಮ ಮಕ್ಕಳಿಗೆ ನೀವು ಕಲಿಸ್ಕೊಳ್ಳೋದೇನು ಅಂದರೆ, ನನ್ನ ಹೇಳಬೇಕಾದ ಬಹಳಗಳಿದಾವ, ಆದರೆ ಗಂಡರು ಮಾತಾಡೋದ. ಅದಕ್ಕೆ ನಾನು ನೇರವಾಗಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಮಕ್ಕಳಿಗೆ ನೀವು ವಿದ್ಯಾಭ್ಯಾಸ ಕೊಡಿ, ನಮ್ಮ ಮಕ್ಕಳಿಗೆ ನೀವು ಶಿಕ್ಷಣ ಕೊಡಬೇಕು, ಕರ್ಮ ಕಲಿಸ್ಬೇಕು, ನೀತಿ ಬೋಧನೆ ಮಾಡಬೇಕು. ಇಲ್ಲದೆ ಹೋದರೆ ನನ್ನ ಮಗ ಬೈಕ್ ಹೊಡೆದು ತಲೆ ಹೆಲ್ಮೆಟ್ ಇಲ್ದನ ಬೈಕ್ ಹೊಡಿತಾನ್ರಿ, ನನ್ನ ಮಗ ಹಂಗೆ ಮಾಡ್ತಾನ್ರಿ, ಒಯ್ಯಿ ಅಂತ ಹೋಗಿ ಬರ್ತಾನ್ರಿ ಅಂದರೆ ಕಾಲು ಬರ್ಕೊಂಡು ಬಂದು ಬಿದ್ದ ಅಂದರೆ ಮನೆ ಮೂಳಾಗತ್ತ, ಮನೆಗೆ ನಷ್ಟ ಆಗತ್ತ. ಅದಕ್ಕೆ ನಮ್ಮ ಮಗ ಜಂಗಮರ ಮಗ ಅದಾನಂದರೆ ಅವ ಮನ್ಯಾಗ ಹೆಂಗಿರ್ತಾನೋ ಹೊರಗೂ ಹಾಗೆ ಇರಬೇಕು.
ನಾವು ಊಟ ಹಾಕೊಂಡು ಒಂದು ಪಾನ್ ತಿನ್ನಬೇಕು ಅಂತ ಆಸೆ ಇದ್ದರೂ ಪಾನ್ ತಿನ್ನಕ್ಕೆ ನಾವು ಪಾನ್ ಅಂಗಡಿಗೆ ಹೋಗೋದಿಲ್ಲ. ಕಾರಣ ಏನಂದರೆ ಈ ಕೋಟಿಗೆ ಅಗೌರವಾಗುತ್ತಾ ಅಂದರೆ ಸಿಗರೇಟ್ ಸೇರ್ಬೇಕಂತ ಆಸೆ ಇರ್ಬೋದು, ಬೇರೆಯವರು ಸೇರ್ತಾ ಅಂತೇಳಿ ನಾನು ಸೇದಕ್ಕಾಗಲ್ಲ. ನಾನು ಸಿಗರೇಟ್ ಸೇದಿದ್ರೆ ನನ್ನ ವ್ಯಕ್ತಿತ್ವಕ್ಕಷ್ಟೇ ಅಲ್ಲ, ನನ್ನ ಹಿಂದಿರ್ತಕ್ಕಂಥ ವ್ಯಕ್ತಿತ್ವ ಸಮಾಜಕ್ಕೆ ಅನ್ಯಾಯ ಆಗತ್ತಾ, ಈ ಪರಿಕಲ್ಪನೆ ನಮಗಿರಬೇಕು. ಸಿಗರೇಟ್ ಅಂತ ನಾವು ಹೊಡಿಬೋದು, ರಸ್ತೆಯಲ್ಲಿ ಎತ್ಕೊಂಡು 10 ರೂಪಾಯಿ ಕೊಟ್ಟರೆ ಸಿಗರೇಟ್ ಸಿಗುತ್ತಾ, ಎಲ್ಲಾದ್ರೂ ಬೀಡಿಯಿಂದ ಸಿಗುತ್ತಾ? ಆ ಸಿಗರೇಟ್ ಸಿಗೋದ್ರಿಂದ, ತಂಬಾಕು ಹಾಕೋದ್ರಿಂದ ನನಗೊಬ್ಬರಿಗೆ ಅಗೌರವ ಅಲ್ಲ, ನನ್ನ ಮನಿತನಕ್ಕೆ ಅಗೌರವ ಆಗುತ್ತಾ, ನನ್ನ ಮನಿತನಕ್ಕೆ ಅಗೌರವ ಆದ್ರೆ ಸಮಾಜಕ್ಕೆ ಅಗೌರವ ಅಂತ. ಸಮಾಜ ಅಗೌರವ ಆದರೆ ಸಮಾಜದಲ್ಲಿ ನಮಗೆ ಕೆಟ್ಟದಾಗಿ ಮಾತಾಡ್ತಾರ. ನಿಮ್ಮ ಇದರಿಗೆ ಬಂದಾಗ ಗುರುಗಳು ಇರ್ತಾರ, ಆ ಕಡೆ ಹೋದಾಗ ಸ್ವಾಮಿ ಹೋದ್ ನೋಡು ಅಂತ, ಸ್ವಾಮಿ ಹೋದ್ ನೋಡು ಅಂತ ಅನಿಸ್ಕೋಬಾರ್ದು. ಆ ವ್ಯಕ್ತಿ ಕಡೆಯಿಂದ ನಮಗೆ ಕೆಲಸ ಆಗುತ್ತೆ, ಆ ವ್ಯಕ್ತಿ ಹಿಡಿಬೇಕು, ಆ ವ್ಯಕ್ತಿ ಕಡೆಯಿಂದ ನಾವು ಸಹಾಯ ತಗೋಬೇಕಂತ ಭಾವನೆ ಸಮಾಜದಲ್ಲಿ ನಿಮಗೆ ಬರಬೇಕು ಅಂದರೆ ನೀವು ಧರ್ಮದ ಪರಂಪರೆಯನ್ನು ಕಾಪಾಡಬೇಕು. ಧರ್ಮದ ಪರಂಪರೆಯನ್ನು ಕಾಪಾಡಬೇಕು ಅಂದರೆ ದುಶ್ಚಟಗಳಿಂದ ನಾವು ದೂರ ಇರಬೇಕು. ಎಷ್ಟೋ ಸನ್ಯಾಸಿಗಳು, ಸ್ವಾಮೀಜಿಗಳು ಜೋಳಿಗೆಯಲ್ಲಿ ಹಾಕಿರಪ್ಪ ನಿಮ್ಮ ದುಶ್ಚಟನ ಹಾಕ್ರಿ ಅಂತ ಹೇಳಿ ಹಾಕ್ಸ್ಕೊಂಡು ಹೋಗಿದ್ದಾರೆ. ಅದರ ಅರ್ಥ ಏನಂದ್ರೆ ಸಿಗರೇಟ್ ಸಿಗೋದಿಲ್ಲ, ತಂಬಾಕು ತಿನ್ನಲ್ಲ ಅಂತೇಳಿ ಆಡಿ ಮಾಡಿ ಅಂತ. ಇದರರ್ಥ ಇವತ್ತೇ ನಾವು ಹಳ್ಳಿಗಳಲ್ಲಿ ಬ್ರ್ಯಾಂಡಿ ಅಂಗಡಿಗಳನ್ನು ನೋಡ್ತಾ ಇದ್ದೀವಿ. ನಮ್ಮ ಸೌರ ತಾಲೂಕಿನಲ್ಲಿ ಬ್ರ್ಯಾಂಡಿ ಅಂಗಡಿ ಇರ್ಲಿಕ್ಕಿಲ್ಲ, ಆ ಮಾತ್ರ ಎಲ್ಲರೂ ಒಳ್ಳೆಯದಂತ ನಾವು ಭಾವಿಸಿದ್ದೀವಿ. ಆದರೆ ಅವು ಕಡೆ ನಾವು ಮಗ ಮಾಡೋದು ಬೇಡ. ಬೇರೆದವರು ಹೋಗಿ ಕುಡಿ, ನಮಗೆ ಅದು ಚಿಂತೆ ಇಲ್ಲ. ನಾವು ಅವ್ರು ಬೇರೆದವ್ರು ಏನಾದರೂ ಮಾಡಲಿ, ನಮಗೆ ಚಿಂತೆ ಇಲ್ಲ. ನಮ್ಮ ಆರೋಗ್ಯ ನಾವು ಕಾಪಾಡಬೇಕು, ನಮ್ಮ ಧರ್ಮ ಪರಂಪರೆ ನಾವು ಕಾಪಾಡಬೇಕು. ನಮ್ಮ ಧರ್ಮ ನೋಡಿ, ಕೋವಿಡ್ ಬಂದಾಗ ಬೇರೆ ದೇಶದಲ್ಲಿ ಎಲ್ಲರೂ ಎಷ್ಟೋ ಜನ ಸತ್ತರು. ಅಮೆರಿಕದಲ್ಲಿ ಸತ್ತರು, ಚೀನಾದ ಸತ್ತರು, ಎಲ್ಲ ಕಡೆ ಪಾಕಿಸ್ತಾನ ಸತ್ತರು, ಎಲ್ಲ ದೇಶದಲ್ಲಿ ಸತ್ತರು. ನಮ್ಮ ಭಾರತದಲ್ಲಿ ಸಾವಿರ ಸಂಖ್ಯೆ ಕಡಿಮೆ ಆಯಿತು. ಕಾರಣ ಏನಂದ್ರೆ ನಮ್ಮಲ್ಲಿರ್ತಕ್ಕಂಥ ಆರೋಗ್ಯ ಮಟ್ಟ, ಆಹಾರದ ಮಟ್ಟ ಮತ್ತು ವನಸ್ಪತಿಗಳನ್ನು ನಾವು ತಿನ್ನೋದ್ರಿಂದ, ಆಹಾರಗಳ ಪದ್ಧತಿಯಿಂದ ಈ ಜೀವನ ನಮಗೆ ಲಂಗ್ಸಲ್ಲಿ ನಮಗೆ ತೊಂದರೆ ಆಗಿಲ್ಲ. ಹೀಗಾಗಿ ನಮಗೆ ಸಾವು ಸಂಭವಿಸಿಲ್ಲ ಹೆಚ್ಚು. ಅದಕ್ಕೆ ನಮ್ಮ ಆರೋಗ್ಯವನ್ನು ಬೆಳೆಸ್ಕೊಂಡ್ರೆ, ಒಳ್ಳೆ ಆಹಾರ ಇದ್ರೆ ಒಳ್ಳೆ ದೇಹ ರಚನೆ ಆಗತ್ತ. ಒಳ್ಳೆ ದೇಹ ರಚನೆ ಆದರೆ ಹಾರ್ಟು, ಲಂಗ್ಸು, ಬ್ರೈನು ಕರೆಕ್ಟ್ ಆಗತ್ತ. ಬ್ರೈನ್ ಕರೆಕ್ಟ್ ಆಗಿತ್ತಂದ್ರೆ ಒಳ್ಳೆ ವಿಚಾರ ಬರ್ತಾವ. ಒಳ್ಳೆ ವಿಚಾರ ಬಂದ್ರೆ ಒಳ್ಳೆ ಫ್ರೆಂಡ್ಸ್ ಆಗ್ತಾರ. ಒಳ್ಳೆ ಫ್ರೆಂಡ್ಸ್ ಬಂದ್ರೆ ಒಳ್ಳೆ ಸಮಾಜ ನಿರ್ಮಾಣ ಆಗತ್ತ. ಆ ನಿಟ್ಟಿನಲ್ಲಿ ನೀವು ಒಳ್ಳೆ ಆಹಾರ ತಿನ್ನಬೇಕು, ಒಳ್ಳೆ ವಿಚಾರ ಮಾಡಬೇಕು. ಕೆಟ್ಟ ಆಹಾರ ತಿಂದರೆ, ಕೆಟ್ಟ ಸೇವನೆ ಮಾಡಿದರೆ ಮನಸ್ಸು ಕಲ್ಮಶ ಆಗತ್ತ, ಮನಸ್ಸು ವಿಕಾರ ಆಗತ್ತ. ಮದ್ಯಪಾನ ಮಾಡಿದವ್ ನೋಡಿಬೇಕಾರ, ಮದ್ಯಪಾನ ಮಾಡಿದವನು ಏನಂತಾನ, ಇದ್ದಿದ್ದೆಲ್ಲ ಹೇಳ್ತಾನ, ನೀನು ಹೊಡಿ ಅಂತ ಹೇಳಿದ್ದು, ನಾನು ನಿನ್ನೆ ಹೊಡ್ಯಾಕ್ ಬಂದೀನಿ ಅಂತ ಹೇಳ್ತಾನವ. ಎಷ್ಟೋ ಮರ್ಡರ್ ಕೇಸಲ್ಲಿ ನಾನು ಜಡ್ಜಾಗಿ ನೋಡಿದ್ದೀನಿ. 99% ಮರ್ಡರ್ ಕೇಸಲ್ಲಿ ಕುಡಿದು ಇಂಟಾಕ್ಸಿಕೇಷನ್ ಮದ್ಯಪಾನ ಮಾಡಿದಾರಾ? ಇದನ್ನು ನಾನು ವಿತ್ ಎವಿಡೆನ್ಸ್ ಪ್ರೂಫ್ ಮಾಡಿಕೊಡ್ತೀನಿ. ಮದ್ಯಪಾನ ಮಾಡಿಲ್ಲ ಅಂದರೆ ಮನುಷ್ಯನ ವಿಕಾರ ಆಗುವುದಿಲ್ಲ, ಒಳ್ಳೆ ವಿಚಾರಗಳು ಬರ್ತಾವ. ತಂಬಾಕು ಸೇದೋದ್ರಿಂದ ಆರೋಗ್ಯ ಕೆಟ್ಟೋಗಂತ. ಸಮಾಜ ಅಲ್ಲ, ಬರೀ ಜಂಗಮರ ಏನಾರಾಗಲಿ ಪರವಾಗಿಲ್ಲ, ಸಮಾಜ ಕೆಟ್ಟದಲ್ಲ, ನಿನ್ನ ಆರೋಗ್ಯ ಕೆಟ್ಟೋಗಂತ. ಕ್ಯಾನ್ಸರ್ ಬರ್ತಾ, ಮೌತ್ ಕ್ಯಾನ್ಸರ್ ಬರ್ತಾ, ಹಾರ್ಟ್ ಕ್ಯಾನ್ಸರ್ ಬರ್ತಾ, ಏನೆಲ್ಲ ಕ್ಯಾನ್ಸರ್ ಬರ್ತಾವ. ಅದಕ್ಕೆ ದುಶ್ಚಟಗಳಿಂದ ನಾವು ದೂರ ಇರಬೇಕು. ಅದಕ್ಕೆ ಬಸವನವರು ಹೇಳಿದಾರ, ಹೊಲಸು ತಿಂಬವನು ಹೊಲಿಯ ಅಲ್ಲ. ಯಾರು ತಿಂತಾರೆ ಇವಾಗ? ಯಾವ ತಿಂತಾರ ನಾನ್ ವೆಜ್ ಅವನು. ನಾವು ಸಾತ್ವಿಕ ಆಹಾರವನ್ನು ಊಟ ಮಾಡಿದ್ರೆ ಒಳ್ಳೆ ವಿಚಾರಗಳು ಬರ್ತಾವ. ಅದಕ್ಕೆ ದುಶ್ಚಟಗಳಿಂದ ನಾವು ದೂರ ಇರಬೇಕು. ಸಮಾಜದ ಕಡೆ ನಮಗೆ ಹಿಂದೆ ಜವಾಬ್ದಾರಿದನ್ನ, ನಮ್ಮ ಸಮಾಜ ನನಗೆ ಮುಂದಿಟ್ಟಿದಾರ, ನಾನು ತಪ್ಪು ಮಾಡಿದರೆ ಸಮಾಜಕ್ಕೆ ಕೆಟ್ಟ ಹೆಸರು ಬರುತ್ತ ಅನ್ನೋ ಭಾವನೆ, ಪರಿಕಲ್ಪನೆ ನಮ್ಮ ಜಂಗಮ ಸಮಾಜದ ಎಲ್ಲ ಹೆಣ್ಣು ಮತ್ತು ಗಂಡಿನವರೆಗೆ ಇರಬೇಕು. ಆ ಹುಡುಗಿ ಹಾಡು ಹೇಳಬೇಕಾದ್ರೆ ಹೇಳಿದ್ರು, ಆಚಾರ್ಯ ಹೇಳಿದರು, ಎಷ್ಟು ತಾಯಿ ಹತ್ತೋರು ಕಂಠ ಎಷ್ಟು ಚೆನ್ನಾಗಿದ್ದವರು. ಶಿವಾನಿ ತಾಯಿಗೆ ಅವರು ಕಾಂಟ್ರಿಬ್ಯೂಷನ್ ದೇವರು ಕೊಟ್ಟಿದ್ದಾರೆ. ಆ ಶಿವಾನಿಗೆ ಕಂಠ ಅಷ್ಟು ಅದ್ಭುತವಾಗಿರ್ಲಿಕ್ಕೆ ಅವರ ತಂದೆ ತಾಯಿನೇ ಕೊಡುಗೆ. ಅದು ಸಾಧನೆ ಮಾಡಿದಾಳೆ ಶಿವಾನಿಗೆ. ಇವತ್ತು ಕರೆಸಿ ಫೋಟೋ ಹೊಡಿಸ್ಕೊಂಡ್ರೆ ನೀವೆಲ್ಲ. ಕಾರಣ ಏನು? ಸಾಧನೆ ಮಾಡಿದಾಳ. ಸಾಧನೆ ಮಾಡಿದ್ರೆ ಮಾತ್ರ ಸಮಾಜದಲ್ಲಿ ಮನೋಗತಿ, ಇಲ್ಲ ಅಂದ್ರೆ ನಂಬಲ್ಲ. ಶಿವಾನಿ ಸಾಧನೆ ಮಾಡಿದಾಳ ಅಂತ ನೀವು ಹಾರ ಕೊಟ್ರಿ, ಹಾರ ಹಾಕ್ತೀರಿ, ಮಾಲೆ ಹಾಕ್ತೀರಿ, ಇಲ್ಲ ಅಂದ್ರೆ ನೀವು ಮಾಡಲ್ಲ, ನನಗೆ ಗೊತ್ತು. ಹಾಗೆ ಸಮಾಜ ನಿಮ್ಮನ್ನು ಗುರುತಿಸ್ಬೇಕಂದ್ರೆ ನಿಮ್ಮ ಸತತವಾದ ಪರಿಶ್ರಮ ಇರಬೇಕು. ಸಚಿನ್ ತೆಂಡೂಲ್ಕರ್ ಆಟನ್ನು ಆಡ್ತಾ ಇದ್ದಾಗ, ಸ್ಕ್ರೀನಲ್ಲಿ ಹೋದಾಗ, ಪಿಚ್ನಲ್ಲಿ ನಿಂತಾಗ, ಬ್ಯಾಟ್ ಹಿಡಿದಾಗ ಅವ್ರು ಇದರಿಗೆ ಹುಡುಗಿಯರು ಕಂಡ್ರು. ಫಿಲ್ಮ್ ಆಕ್ಟ್ರೆಸ್ ನಿಂತಿರ್ತಾರ, ಹುಡುಗಿಯರು ನೋಡ್ಲಿಲ್ಲ. ಅವನು ಬಾಲರ್ ಯಾವ ದೇಶದಲ್ಲಿ ಇರ್ಬೋದು,
ಸೌತ್ ಆಫ್ರಿಕಾ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಬಾಲರ್ ಅವನು ನೋಡಿದ್ದು ಸಚಿನ್ ತೆಂಡೂಲ್ಕರ್ ಕೇವಲ ಬಾಲ್ ಮಾತ್ರ ನೋಡ್ತಿದ್ದ, ಬಾಲಲ್ಲಿ ಮಾತ್ರ ಹೊಡಿತಿದ್ದ. ಇದಕ್ಕೆ ಏನಂತೆ ನಾವು ಕಾನ್ಸಂಟ್ರೇಷನ್ ಅಂತ ಕರಿತೀವಿ. ಕಾನ್ಸಂಟ್ರೇಷನ್, ಸತತ ಪ್ರಯತ್ನ. ಸಚಿನ್ ತೆಂಡೂಲ್ಕರ್ SSLCಲಿ ಇತಿಹಾಸ ಸಬ್ಜೆಕ್ಟ್ ಫೇಲ್ ಆದ. ಇತಿಹಾಸ ನೀವು ಹೋಗ್ಬೇಕಾದ್ರೆ, ಒಂದು ಇತಿಹಾಸ ಮಾಡಬೇಕಂದ್ರೆ ಇತಿಹಾಸ ಅಭ್ಯಾಸ ಮಾಡಬೇಕು. ಅದು ಪರಂಪರೆ. ಇತಿಹಾಸನ ತಿಳ್ಕೊಂಡವು ಇತಿಹಾಸ ಮಾಡ್ತಾನ. ತಾಜ್ ಮಹಲ್ ಕಟ್ಟಿದ ಯಾರು? ಶಾಜಾನ್. ಇತಿಹಾಸ ತಿಳ್ಕೊಂಡು ತಾಜ್ ಮಹಲ್ ಕಟ್ಟಿದ. ಮತ್ತೆ ನಮ್ಮ ಬಿಜಾಪುರ ಗೋಳಗುಮ್ಮಟ ಕಟ್ಟಿದ್ರು. ಇವರೆಲ್ಲ ಇತಿಹಾಸ ಮಾಡಿದ್ರು. ಆದರೆ ಸಚಿನ್ ತೆಂಡೂಲ್ಕರ್ ಇತಿಹಾಸ ಸಬ್ಜೆಕ್ಟಲ್ಲಿ SSLC ಫೇಲ್ ಆಗಿ ಅವನು ಇತಿಹಾಸ ಓದುವಂತೆ ಮಾಡಿದ. ಇತಿಹಾಸವನ್ನು ಓದ್ತೀರಿ ನೀವು. ಅವನು ಸಚಿನ್ ತೆಂಡೂಲ್ಕರ್ ವ್ಯಕ್ತಿತ್ವ ಆದಮೇಲೆ ಮಹಾರಾಷ್ಟ್ರದವರು ಫಸ್ಟ್ ಸಬ್ಜೆಕ್ಟ್ ಏನು ಬರೀತಾರೆ ಅಂದರೆ 15ನೇ ವಯಸ್ಸಲ್ಲಿವರೆಗೆ ಮರಾಠಿ ಸಬ್ಜೆಕ್ಟ್ನಲ್ಲಿ ಸಚಿನ್ ತೆಂಡೂಲ್ಕರ್ ಫಸ್ಟ್ ಪಾಠ ನೋಡಿ. ಅಂದರೆ ಇತಿಹಾಸವನ್ನು ಓದುವಂತೆ ಮಾಡಬೇಕು ನಾವು ಇತಿಹಾಸ ಕಾಲ ಹುಟ್ಟಿದ್ದೀವಿ, ಬದುಕ್ತೀವಿ, ನಾಳೆ ಸತ್ತೋಗ್ತೀವಿ. ಆಗ ನಮ್ಮನ್ನು ನೋಡಿ ನಮ್ಮ ತಾತ ಹಿಂಗಿದ್ದ, ಒಳ್ಳೆದಿದ್ದ, ಅವನು ಮಾತ್ರ ನಾವು ತಿಳ್ಕೊಂಡು ಮೆಲುಕು ಹಾಕಿ ಜೀವನ ಮಾಡುವಂತ ಇರಬೇಕು. ಇಲ್ಲದೆ ಹೋದರೆ ನಾವು ಎಲ್ಲರೂ ಹೋಗ್ತಾರ. ಆದರೆ ನಾವು ಸಮಾಜದಲ್ಲಿ ಬಂದಿದ್ದಂದ್ರೆ ನಮ್ಮನ್ನು ನೋಡಿ 4 ಮಂದಿ ಒಳ್ಳೆಯದನ್ನಿರಬೇಕು, ಒಳ್ಳೆಯದನ್ನ ಕಲ್ತ್ಕೋಬೇಕು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನೀವು ಬೇಡ ಸಂಗಮ ಅಥವಾ ಸರ್ಟಿಫಿಕೇಟೋ ಇನ್ನೊಂದು ಅದೋ ರಾಜಕೀಯದವರು ಮಾಡ್ಕೊಳ್ಳಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಕೂಡ ಓದಿ ಕಷ್ಟಪಟ್ಟು ಬಂದೇನೆ, ಯಾವುದೇ ರಿಸರ್ವೇಷನ್ ತಗೊಂಡಿಲ್ಲ. ಈವನ್ 3B ಲಿಂಗಾಯತ್ ಸರ್ಟಿಫಿಕೇಟ್ ಸಹಿತ ನಾನು ಕ್ಲೇಮ್ ಮಾಡಿಲ್ಲ. ಜಡ್ಜ್ ಆಗಬೇಕಾದ್ರೆ ಡೈರೆಕ್ಟಾಗಿ ಓದಿದ್ದೀನಿ, ಡೈರೆಕ್ಟಾಗಿ ಬಂದಿದ್ದೀನಿ. ನಾನು 30 ವರ್ಷ ಜಡ್ಜ್ ಆಗಿದ್ದೀನಿ. 13 ವರ್ಷ ನಾನು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ಕೆಲಸ ಮಾಡಿದ್ದೀನಿ. ಮ್ಯಾಲೆ ಹೋದಂಗೆ ನಿಮಗೆ ಕಾಲು ಇಳಿಯುವಂತರ ಬರ್ತಾರ. ಆ ಕಾಲು ಇಳಿಯುವಂಥ ಕಾರಣದಿಂದ ನಾನು ಹೈಕೋರ್ಟ್ ಜಡ್ಜ್ ಆಗಲಿಲ್ಲ. ಇಲ್ಲಾಂದ್ರೆ ನಾನು ಹೈಕೋರ್ಟ್ ಜಡ್ಜ್ 3 ವರ್ಷದಿಂದ ಕಾಯ್ತಾ ಇದ್ದೆ. ನಾನು ಆಗಲಿಲ್ಲ. ಕಾರಣ ಏನಂದ್ರೆ ನನ್ನ ಬೆಂಬಲಕ್ಕೆ ಯಾರೂ ಬರಲಿಲ್ಲ, ಏನೂ ಮಾಡೋಕ್ಕಾಗಲಿಲ್ಲ. ಅನಿವಾರ್ಯವಾಗಿ ನಾನು ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಿ ರಿಟೈರ್ ಆದೆ. ಇದು ನನ್ನ ಒಳಗಿನ ನೋವು. ನಾವು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನೀವು ಕರ್ನಾಟಕ ರಾಜ್ಯದಲ್ಲಿ 2.5% ಮಾತ್ರ ಇದ್ದೀರಾ. ನಿಮ್ಮನ್ನ ಸಹಾಯ ಮಾಡಲಿಕ್ಕೆ ನಿಮ್ಗೆ ಯಾರು ಬರೋಲ್ಲ. ನಿಮ್ಮ ಕಾಲ ಮೇಲೆ ನೀವು ನಿಲ್ಲಬೇಕು, ನಿಮ್ಮ ಕಾಲ ಮೇಲೆ ನೀವು ಓದಬೇಕು, ನಿಮ್ಮ ಮಕ್ಕಳಿಗೆ ನೀವು ಅಭ್ಯಾಸ ಕಲಿಸಬೇಕು. ಇಲ್ಲದೆ ಹೋದ್ರೆ ಯಾರು ಬರಲ್ಲ. ನಾನು ಕೂಡ ಸಹಾಯ ಮಾಡೋಕ್ಕಾಗಲ್ಲ. ನೀವು ಇಂಟ್ರು ಬಂದಾಗ ನಿಮ್ಗೆ 4 ಮಂದಿ ಸಹಾಯ ಮಾಡ್ಬೋದು, ಒಂದು ಹಂತದಲ್ಲಿ ಮುಂದೆ ಬಂದಾಗ ನಿಮ್ಗೆ ಸಹಾಯ ಮಾಡ್ತಾರ. ಆದರೆ ಮನೆಯಲ್ಲೇ ಕುಂತಾಗ ಬಂದು ನಿಮ್ಗೆ ಯಾರು ಸಹಾಯ ಮಾಡೋಕ್ಕಾಗಲ್ಲ. ಆ ಪರಿಕಲ್ಪನೆ ಇಟ್ಕೊಂಡು ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡ್ಕೊಡಿ. ಎಷ್ಟಿದೆ ನಿಮ್ಮ ಸಂಖ್ಯೆ ಗೊತ್ತಾ? 8,14,000 ಜನ ಇದೆ. 2025 ಸೆನ್ಸಸ್ ಪ್ರಕಾರ ನಿಮ್ಮ ಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ 8,14,000 ಇದೆ. ಕೇವಲ 2.5% ಮಾತ್ರ ಕರ್ನಾಟಕದಲ್ಲಿ ಜಂಗಮರಿದ್ದೀರ. ಇದರಲ್ಲಿ ನೀವು ಬೇರೆ ಕಮ್ಯುನಿಟಿಯವರು ಅಂದರೆ ನಾನು ಹೆಸರು ಹೇಳಲ್ಲ, ಇವರೆಲ್ಲಿ ಮುಂದೆ ಬಂದ್ಬಿಡ್ತಾರ ಅಂತೇಳಿ ನಿಮ್ಮ ಪಕ್ಕಕ್ಕೆ ಇರುವಂಥವರು ನಿಮಗೆ ತುಳಿಲಿಕ್ಕೆ ನೋಡ್ತಾರ, ತೊಂದರೆ ಮಾಡ್ತಾರ. ಆ ರೀತಿ ತೊಂದರೆ ಆದಂಥ ವ್ಯಕ್ತಿ ನಾನು ಒಬ್ಬ. ನಮ್ಮನೆ ನಮಗೆ ಅನ್ಯಾಯ ಮಾಡ್ತಾರ, ಶಾಲಿಂಗ್ ಅಂತ ಕರೀತಾರೆ, ಚಾಕು ಹೊಡೆಯೋದು ಅಂತ ಕರೀತಾರ. ಇದನ್ನೇ ನಾವು ಮೈಸೂರು ಹತ್ರ ನಂಜನಗೂಡದಲ್ಲಿ ಪೂಜಾ ಮಾಡ್ತಕ್ಕಂಥವ್ರು ಇವರು ಮತ್ತೆ ಪೂಜಾ ಮಾಡೋಕ್ಕಾದ್ರೆ ಜಂಗಮರು ಬಂದರೆ ಇವರು ಜಂಗಮರು ಪೂಜಾ ಮಾಡ್ತಾ ಇದ್ದಾರೆ. ಇವರು ವೇದ ಪುರಾಣ ಚೆನ್ನಾಗಿ ಹೇಳ್ತಾರ, ಇವರು ಪೂಜಾ ಚೆನ್ನಾಗಿ ಮಾಡ್ತಾರ, ಮಂತ್ರ ಚೆನ್ನಾಗಿ ಹೇಳ್ತಾರ. ಹೇಳಿದರೆ ನಮಗೆ ತೊಂದರೆ ಆಗಂತ ಅಂತೇಳಿ ಬೇರೆ ಇನ್ನೊಂದು ಕಮ್ಯುನಿಟಿಯವರು ನಮ್ಮ ಜಂಗಮ ಸಮಾಜದವರು 106 ಮಂದಿನ ಕೊಲೆ ಮಾಡಿದರು. ಇತಿಹಾಸ ಇದು. ಅದಕ್ಕೆ ಅದೇ ರೀತಿ ಕೂಡ 12ನೇ ಶತಮಾನದಲ್ಲಿ ಬಸವಣ್ಣವರು ಆಂದೋಲನ ಆದಾಗ ಬಸವಣ್ಣವರು ಏನು ಮಾಡಿದ್ರು, ಅವರು ಏನು ಮಾಡಿದ್ರು, ವಿಜ್ಞಾನ ರಾಜ್ಯದಲ್ಲಿದ್ದಾಗ ಇವರು ಬೇರೆ ಬೇರೆ ಜಾತಿಯವರ ಜೊತೆ ಮದುವೆ ಮಾಡ್ತಾರ ಅಂತ ಹೇಳ್ಬಿಟ್ಟು ಅವ್ರನ್ನ ನೀನು ಸಮಾಜದ ದುಡ್ಡನ್ನು ಹಾಳು ಮಾಡ್ತೀವಿ, ರಾಜ್ಯ ಸರ್ಕಾರದ ದುಡ್ಡನ್ನು ಹಾಳು ಮಾಡ್ತೀವಿ ಅಂತ ಹೇಳಿದಾಗ ಅವರು ಬಸವಣ್ಣವರು ತಮ್ಮ ಕಿರೀಟವನ್ನು ಇಟ್ಟು, ತಮ್ಮ ಕೋಶಗಳನ್ನ ಬಿಟ್ಟು, ತಮ್ಮ ಸಾಮ್ರಾಜ್ಯವನ್ನು ಬಿಟ್ಟು ಅವರು ಇಲ್ಲೇ ಕೂಡಲ ಸಂಗಮ ಬರ್ತಾರ. ಅದಕ್ಕೆ ಕೂಡಲ ಸಂಗಮ ಅವರ ಬಸವಣ್ಣವರ ಮನೆದೇವರು. ಬಸವಣ್ಣವರ ಮನೆದೇವರು ಕೂಡಲ ಸಂಗಮ ಆಗಿದ್ದರಿಂದ ಅವರು ತಮ್ಮ ವಚನ ಸಾಹಿತ್ಯದಲ್ಲಿ ವಚನ ಪ್ರತಿಯೊಂದು ಪದ್ಯದಲ್ಲಿ ಕೊನೆಗೆ ಕೂಡಲ ಸಂಗಮ ದೇವ ಅಂತ ಕರೀತಾರೆ. ಅವರು ಅಲ್ಲೇ ಐಕ್ಯರಾದರು. ಕಾರಣಗಳೆಂದರೆ ಮನುಷ್ಯನಿಗೆ ತಾಳ್ಮೆ ಬೇಕು. ಆ ತಾಳ್ಮೆಯನ್ನು ಬಸವವರು ಇಟ್ಕೋಬೇಕಿತ್ತು. ಇಟ್ಕೊಂಡು ಇನ್ನೂ ಅಭಿವೃದ್ಧಿ ಆಗ್ತಿತ್ತು. ಅವರು ಸಡನ್ ಆಗಿ ಡಿಸಿಷನ್ ತಗೊಂಡು ನಮ್ಮನ್ನೆಲ್ಲ ಬಿಟ್ಟು ಹೋದ್ರು. ಇದರ ಅರ್ಥ ಇಷ್ಟೇ ನಾನು ಹೇಳೋದು, ತಾಳ್ಮೆ ಇರಬೇಕು, ಸತತ ಪ್ರಯತ್ನ ಇರಬೇಕು, ಕಾನ್ಸಂಟ್ರೇಷನ್ ಇರಬೇಕು. ಇದನ್ನು ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾನು ಯಾಕೆ ಕಷ್ಟಪಟ್ಟು ಬೆಂಗಳೂರಿಂದ ಬಂದೆ ಅಂದರೆ, ನನ್ನ 2 ಮಾತುಗಳನ್ನಾದರೂ ಕೇಳಿ 4 ಹುಡುಗರ ಉದ್ಧಾರ ಆದರೆ ನನ್ನ ಜೀವನ ಸಾರ್ಥಕ ಆಗುತ್ತೆ. ನನ್ನನ್ನು ನೋಡಿ ನಾನು ಜಡ್ಜ್ ಆಗಬೇಕು, ನಾನು ಲಾಯರ್ ಆಗಬೇಕು, ನಾನು ರಾಜಕಾರಣಿ ಆಗಬೇಕು, ನಾನು ಒಳ್ಳೆಯ IAS ಆಗಬೇಕು, KS ಆಗಬೇಕಂತೇಳಿ ಮಾಡಿ ಅಂತೇಳಿ ನಾನು ಇಲ್ಲಿ ಬಂದಿದ್ದೀನಿ.
ಅದಕ್ಕೆ ನಾನು ದಯವಿಟ್ಟು ನಮ್ಮ ರಾಜಕೀಯ ಮುಖಂಡರ ಹತ್ರ ನಾನು ಕೇಳೋದಿಷ್ಟೇ, ನಮ್ಮ ಕಾಶಿಮಠದ ಹತ್ರ ನಮ್ಮ ಜಂಗಮ ಸಮಾಜದ ಒಳ್ಳೆಯ ಒಂದು ಸಂಸ್ಥೆ ಇದೆ ಬಿಸಿಲಳ್ಳಿ ಹತ್ರ. ಆ ಬಿಸಿಲಳ್ಳಿಗೆ ಅಭಿವೃದ್ಧಿಗೆ ಸಹಾಯ ಮಾಡಿದ್ರೆ ಇವತ್ತು ಅವರಿಗೆ ಹಸುಗಳನ್ನು ಸಾಕ್ತಾ ಇದ್ದಾರ, ಮಕ್ಕಳನ್ನು ಸಾಕ್ತಾ ಇದ್ದಾರ ಅಂತ ವಿದ್ಯಾರ್ಥಿಗಳನ್ನು ನಾನು ಪಂಚಪೀಠದ 5 ಜಗತ್ತುಗಳನ್ನು ಕೇಳಿದೆ. ನಾನು ನಮ್ಮ ಸಂಸ್ಕೃತ ಭಾಷೆಯನ್ನು ಕಲಿಸಂತ ಮಾಡಿ, ಮಕ್ಕಳನ್ನು ಕಲಿಸಂತ ಮಾಡಿ, ಗುರು ಪರಂಪರೆ ಸಲುವಾಗಿ ನಾವು ರಾಜ ಮಹಾರಾಜರ ಕಾಲದಲ್ಲಿ ನಾವು ಗುರುಗಳಿಗೆ ನಾವು ಗುರುಬೋಧನೆ ಮಾಡಿದಂಥವ್ರು, ಗುರುಗಳಾದಂತಹ ಸಮಾಜ ನಮ್ಮದು, ಅದಕ್ಕೆ ಅವ್ರು ಬೆಳೆಸಿ ಅಂತ ಹೇಳಿದ್ವಿ. ಈಗ ಬಿಸಿಲಳ್ಳಿಯಲ್ಲಿ ಅನೇಕ ಪರಿಕಲ್ಪನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಬೇರೆ ಜಗತ್ತು ಕೂಡ ಮಾಡಬೇಕು. 5 ಎಕರೆ 10 ಎಕರೆ ತಗೊಂಡು ಸಮಾಜ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಬೇಕು. ಆ ನಮ್ಮ ದಯವಿಟ್ಟು ನಮ್ಮ ಮುಖಂಡರಲ್ಲಿ ನಾನು ಕೇಳೋದಷ್ಟೇ, ಬಿಸಿಲಳ್ಳಿಗೆ ಅಷ್ಟೇ ಇಲ್ಲ, ನಮ್ಮ ಈ ಸೌಲಭ್ಯ ಒಂದು ಕಾರ್ಯಕ್ರಮ ಮಾಡಬೇಕಂದ್ರೆ ಜಂಗಮ ಸಮಾಜದವರಿಗೆ ಒಂದು ನೆಲೆ ಇಲ್ಲ, ಇವರಿಗೆ ಒಂದು ಜಾಗ ಇಲ್ಲ, 1-2 ಎಕರೆ ಜಮೀನಿಲ್ಲ. ನಾವಿವತ್ತು ನೋಡಿ 15,000 ಜನ ಇದ್ದಾರೆ ನಮ್ಮಲ್ಲಿ. ಅವ್ರಿಗೊಂದು ಏನೋ ಕಾರ್ಯಕ್ರಮ ಮಾಡಬೇಕಂದ್ರೆ ಒಂದು ಕಾರ್ಯಕ್ರಮಕ್ಕೆ 1-2 ಎಕರೆ ಜಮೀನಿಲ್ಲ, ಒಂದು ಸಭಾಭವನ ಇಲ್ಲ. ದಯವಿಟ್ಟು ನೀವು ಮುಖಂಡರ ಹತ್ರ ನಾನು ವಿನಂತಿ ಮಾಡೋದಷ್ಟೇ, ನೀವು 1-2 ಎಕರೆ ಜಮೀನು ಮಾಡ್ಕೊಳ್ಳಿಕ್ಕೆ ಅವರಿಗೆ ಸಹಾಯ ಮಾಡಿದರೆ ಮುಂದೆ ನಾವು ಸರ್ಕಾರದ ವತಿಯಿಂದ ಏನಾದರೂ ಪ್ರಯತ್ನ ಮಾಡಿ ನಿಮ್ಮ ಮುಖಾಂತರ ನಾವು ಸಭಾಭವನ ಕಟ್ಟಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಒಂದು ಸಭಾಭವನ ಅಂತಂದರೆ ಕಾರ್ಯಕ್ರಮ ಮಾಡಲಿಕ್ಕೆ ಬರ್ತಾ 10-6 ಮದುವೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಆ ನಿಟ್ಟಿನಲ್ಲಿ ದಯವಿಟ್ಟು ಮಾಡಿ ಅಂತ ನಾನು ನಿಮ್ಮೆಲ್ಲರಿಗೆ ಕೇಳ್ಕೊತೀನಿ. ಈ ಒಂದು 2 ಎಕರೆ ತಗೊಳ್ಳಿಕ್ಕೆ ಅಥವಾ ಸಭಾಭವನ ಕಟ್ಟಲಿಕ್ಕೆ ನಾನು ಬೆಂಗಳೂರಿಗೆ ಇರ್ತೀನಿ. ದಯವಿಟ್ಟು ನಿಮ್ಮ ಮುಖಂಡರು ಬನ್ನಿ, ರಾಷ್ಟ್ರೀಯ ಮುಖಂಡರು ಹಿಡ್ಕೊಳ್ಳೋಣ, ಪ್ರಯತ್ನ ಮಾಡೋಣ. ಯಾಕಂದರೆ ಕಾಂಟ್ರಿಬ್ಯೂಷನ್ ಮಾಡಿದ್ರೆ 50,000 1 ಲಕ್ಷ ಕೊಡ್ಬೋದು, ಹೆಚ್ಚು ಯಾರು ಕೊಡೋಕ್ಕಾಗೋದಿಲ್ಲ, ಕಷ್ಟ ಆಗ್ತದೆ. ಇಲ್ಲ ಯಾರು ಉದ್ಯಮಿದಾರರು ಹಿಡ್ಕೋಬೇಕು ಅಂತ ವ್ಯಕ್ತಿಗಳನ್ನು ಹಿಡ್ಕೊಂಡು ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು. ಕೇವಲ ಇಲ್ಲೇ ಘೋಷಣೆ ಮಾಡಿ ಇಲ್ಲೇ ಮನೆಗೆ ಹೋದ್ರೆ ಆಗೋದಿಲ್ಲ. ಸಂಘಟನೆ ಮಾಡಿಕೊಂಡು ಇದು ಸಂಘಟನೆ ಆಗಬೇಕು ಜಂಗಮರಿಗೆ ಅಂತಲೇ ನಾವು ಇವತ್ತಿನ ದಿವಸ ನಿಮಗೆಲ್ಲ ನಾವೆಲ್ಲ ಸೇರಿದ್ದೀವಿ. ಇದನ್ನು ನೀವು ಒಳ್ಳೆಯದೆಲ್ಲ ಸ್ಫೂರ್ತಿ ಮಾಡ್ಕೋಬೇಕು. ಬೇರೆ ಜಿಲ್ಲೆಯಲ್ಲಿ ಈಗ ಕಾರ್ಯಕ್ರಮ ಮಾಡ್ತಾರೆ, ಕೊಪ್ಪಳದಲ್ಲಿ ಮತ್ತು ಚಿತ್ರದುರ್ಗದಲ್ಲಿ ಪ್ರತಿ ಹುಣ್ಣಿಮೆ ದಿವಸ ಸಂಜೆ 7 ಗಂಟೆಗೆ ಕಾರ್ಯಕ್ರಮ ಮಾಡ್ತಾರೆ. ಒಬ್ಬೊಬ್ಬರು ಹಿತವಚನ, ಒಬ್ಬೊಬ್ಬರು ಒಂದೊಂದು ದಿವಸ ಹಿತವಚನ ಕೇಳ್ಕೊಂಡು ಊಟ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ನಿಮ್ಮ ಸೌಂಡೂರಲ್ಲಿ ಕೂಡ ಪ್ರತಿ ಹುಣ್ಣಿಮೆ ದಿವಸ ಒಂದು ಕಾರ್ಯಕ್ರಮ ಮಾಡಿ, ಇಲ್ಲೇ ಮಠದಲ್ಲೇ ಮಾಡಿ ಪ್ರಾರಂಭಿಕವಾಗಿ, ನಂತರ ಅದು ಬೆಳೀತಾ ಹೋಗಿ ಅನುಕೂಲ ಆಗ್ತದೆ. ಅಂದರೆ ಸತ್ಸಂಗ ಅಂದರೆ ಒಳ್ಳೆಯ 2 ಹಿತನುಡಿಗಳು. ಒಳ್ಳೆಯ 2 ಹಿತನುಡಿ ನೋಡಿದ್ರೆ ಗಂಡ ಹೆಂಡತಿನವರು ಜಗಳ ಬರಲ್ಲ, ಮಕ್ಕಳ ತಂದೆನವರು ಜಗಳ ಬರಲ್ಲ, ಅಣ್ತಮ್ಮನವರು ಜಗಳ ಬರಲ್ಲ, ಹೊಂದಾಣಿಕೆ ಮಾಡ್ಕೊಂಡು ಹೋಗೋದ್ರ ಜೀವನ ಬರ್ತದೆ. ಈಗ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನಮ್ಮಲ್ಲೇ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಂದೇ ಉದಾಹರಣೆ ತಗೊಂಡೆ, ನನಗೆ 2 ಮಕ್ಕಳು, ಒಬ್ಬ ಮಗಳು, ಒಬ್ಬ ಮಗ ವಿನಾಯಕ ಲಾಯರು. ಈಗ ಮಗಳು ಮದುವೆಯಾಗಿ ಅಮೆರಿಕ ಕಳಿಸಿದ್ಯಾ, ಈಗ ಮಗ ನನಗೆ. ಅದಕ್ಕೆ ಅಕಸ್ಮಾತ್ ಒಂದು 3-4 ಮಕ್ಕಳು ಆಗಿದ್ರೆ ಮನೆ ತುಂಬ ಓಡಾಡ್ತಾರೆ. ಅದಕ್ಕೆ 2 ಮಕ್ಕಳು 3 ಮಕ್ಕಳು ದಯವಿಟ್ಟು ಮಾಡಿ. 2 ಮಕ್ಕಳು 3 ಮಕ್ಕಳು 4 ಮಕ್ಕಳು ಮಾಡಿದ್ರೆ ನಾವೇನು ಬೇಜಾರು ಮಾಡ್ಕೊಳ್ಳಲ್ಲ. ಮಕ್ಕಳು ಬೆಳೆಸಿರಿ, ಆದರೆ ಶಿಕ್ಷಣ ಕೊಡೋದಲ್ಲ. ನಾನು 10 ಮಕ್ಕಳಾಗಿ ಹೋದ್ರೆ ಏನೂ ಉಪಯೋಗ ಇಲ್ಲ. 1 ಮಕ್ಕಳು ಮಾಡಿ 3 ಮಕ್ಕಳನ್ನು ಮಾಡಿ ಪರವಾಗಿಲ್ಲ. ಶಿಕ್ಷಣ ಕೊಡಬೇಕು, ಧರ್ಮ ಬಿಟ್ಟು ಹೋಗಬಾರ್ದು. ಧರ್ಮ ಬಿಟ್ಟರೆ ನಾವು ಸತ್ತಂಗೆ. ಆಗಲೇ ಹಾಡು ಹೇಳ್ಬೇಕಾದ್ರೆ ಹೇಳಿದಲ್ಲ, ಮನತೆ ನೋಡಿ ಏನಂತಿರು, ಆ ಹೆಣ್ಮಕ್ಳಿಗೆ ಹೇಳ್ತಾರೆ, ಜಾನಪದ ಹೇಳ್ಬೇಕಾದ್ರೆ ನಮ್ಮ ಶಿವಾನಿ ತಾಯಿ ಹೇಳಿದಲ್ಲ, ಆ ಹೆಣ್ಣುಮಗಳಿಗೆ ಹೇಳೋದಂದ್ರೆ ನಡು ರಸ್ತೆಯಲ್ಲಿ ನಗಬೇಡ, ಮನಸ್ಸು ಹೋದರೆ ವನವಾಸ ಅಂತ, ಮನಸ್ಸು ಕೊಟ್ಟರೆ ವನವಾಸ ಅಂತ. ಅಂದರೆ ಡೈವರ್ಸ್ ಆಗ್ತಾವ, ಗಂಡ ಹಿಂದೆ ಜಗಳ ಆಗ್ತಾರೆ, ಕಿತ್ತಾಡ್ಕೊಂಡು ಹೋಗ್ತಾರ. ಬೆಂಗಳೂರದ ಜೀವನ ತಾಂತ್ರಿಕ ಜೀವನ ಆಗಿದೆ. ಬೆಂಗಳೂರದ ಜೀವನದಲ್ಲಿ ನಾವು ಜಡ್ಜಾಗಿ ನೋಡ್ತೀವಿ, 1 ವರ್ಷಕ್ಕೆ 5,000 ಡೈವರ್ಸ್ ಕೇಸ್ ಬರ್ತಾವ. ಎಷ್ಟು ನಾವು ತೀರ್ಮಾನ ಮಾಡಲಿಕ್ಕಾಗುತ್ತೆ ಜಡ್ಜ್ ಆದಂಥವ್ರು? ನಾವು 1 ವರ್ಷಕ್ಕೆ 5,000-6,000 ಕೇಸ್ ಹಾಕ್ತಾರೆ. ಗಂಡ ಹೆಂಡತಿ ಕಿತ್ತಾಡ್ಕೊಂಡು ಬರ್ತಾರ. ಅದರಲ್ಲಿ 80% ಸಾಫ್ಟ್ವೇರ್ ಇಂಜಿನಿಯರ್. ಅದಕ್ಕೆ ನಮ್ಮ ಗುರುಕುಲ ಪರಂಪರೆಯನ್ನು ಬೆಳೆಸ್ಕೊಳ್ಳಿ. ಗುರುಕುಲ ಪರಂಪರೆ ಹಿಂದೂ ಧರ್ಮದ ಪದ್ಧತಿ ಬಿಡಬೇಡಿ. ಅಣ್ಣ, ಅತ್ತೆ, ಮಾವ, ಚಿಕ್ಕಪ್ಪ ಸಂಬಂಧಗಳನ್ನು ಬೆಳೆಸಲಿ. ತಿಂದರೆ ಅಣ್ಣನ ತಿಂತಾರ, ತಮ್ಮನ ತಿಂತಾರ, ಯಾರಾದರೂ ತಿನ್ನಲಿ ಪರವಾಗಿಲ್ಲ, ಎಲ್ಲರೂ ಹೋಗೋದು ಅಲ್ಲೇ. ಆದರೆ ಸಂಬಂಧದ ಕಡೆ ನೀವು ಹೆಚ್ಚು ಒತ್ತು ಕೊಡಬೇಕು. ಮಕ್ಕಳಿಗೆ ಶಿಕ್ಷಣ ಕೊಡಬೇಕು. ಯಾಕೆ ಈ ಮಾತನ್ನು ಪದೇ ಹೇಳ್ತೇನೆ ಅಂದರೆ, ನಾವು ಇಷ್ಟೊಂದು ಸಾಕು ನೋಡೋಕತ್ತಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಅಂತಿದೆ ದೆಹಲಿಯಲ್ಲಿ. ಕರ್ನಾಟಕದಲ್ಲಿ KES ಅಂತ KPSC ಅಂತ ಕರೀತಾರೆ. KPSCಗೆ ಮೆಂಬರ್ ಇರ್ತಾರೆ. ಅವರೊಂದು 14 ಮಂದಿ 11 ಮಂದಿ ಇರ್ತಾರೆ. ಈ ಭಾಗವರೆಗೆ ಇರ್ತಾರೆ, ಕರ್ನಾಟಕವರೆಗೆ ಇರ್ತಾರೆ. ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂದರೆ IAS IPS ಸಿಲೆಕ್ಷನ್ ಮಾಡುವಂಥವ್ರು. IAS IPS ಸಿಲೆಕ್ಷನ್ ಮಾಡುವಂಥವ್ರು ಅವರು IAS ಅಧಿಕಾರಿಗಳನ್ನ ಪ್ರೊಡಕ್ಷನ್ ಮಾಡ್ತಾರ, ಸೆಲೆಕ್ಷನ್ ಮಾಡಿ ಕಳಿಸ್ತಾರ. ನಾರ್ತ್ ಇಂಡಿಯಾದಲ್ಲಿ ಸೆಲೆಕ್ಟ್ ಆಗ್ತಾರ. ಕರ್ನಾಟಕದ ಸಂಖ್ಯೆ ಕಡಿಮೆ. ಕಾರಣ ಏನಂದ್ರೆ UPSC ಮೆಂಬರೇ ಯಾರಿಲ್ಲ. ನಮ್ಮ ಕೂಗು ಕೇಂದ್ರ ಸರ್ಕಾರದಲ್ಲಿಲ್ಲ. ಹೀಗಾಗಿ UPSC ಮೆಂಬರ್ಸ್ ಇಲ್ಲ. ನಮ್ಮಲ್ಲಿ IAS IPS ಆಗಲ್ಲ.
ಎಷ್ಟೋ ಜನ 4 ಸಲ ಕಟ್ತಾವ ಹುಡುಗರು, 4 ಸಲ ಕಟ್ಟಿ ಫೇಲ್ ಆಗಿ ಬರ್ತಾವ, ಕಣ್ಣೀರು ಆಗ್ತಾವ. ಕಾರಣ ಏನಂತ ಅವ್ರಿಗೆ ಹೇಳಿದೆ ನಾವು, ನಿಮ್ಮ ರಾಜಕಾರಣಿಗಳಿಗೆ ಎಚ್ಚರ ಮಾಡಿ, ಕೇಂದ್ರ ಸರ್ಕಾರಕ್ಕೆ ಎಚ್ಚರ ಮಾಡಿ, ಕರ್ನಾಟಕದಲ್ಲಿ ಒಂದೆರಡು ಮಂದಿ ಮೆಂಬರ್ಶಿಪ್ ಮಾಡ್ಕೊಳ್ಳಿ, UPSC ಮೆಂಬರ್ ಮಾಡಿಕೊಂಡ್ರೆ ಉದ್ಧಾರ ಆಗ್ತೀರಿ, ಇಲ್ಲ ಹಿಂಗೆ ಹೋಗ್ತದೆ ನೋಡಿ. ಅದಕ್ಕೆ ನಮ್ಮಲ್ಲಿ ನೀವು ಲಿಂಗಾಯತರು 3B ಅಂತ ಹೇಳ್ತೀರಿ, ನೀವೆಲ್ಲ ಲಿಂಗಾಯತರು ಜಂಗಮರು 3B ಅಂತ ಎಲ್ಲ ಹೇಳ್ತೀರಿ. ಕೇಂದ್ರ ಸರ್ಕಾರದಾಗ ನಿಮಗೆ ಒಂದು ನವೋದಯ ಶಾಲೆಯಲ್ಲಿ ನಿಮಗೆ ರಿಸರ್ವೇಶನ್ ಕೇಳಕ್ ಆಗೋದಿಲ್ಲ. ನಿಮ್ಮ ಮಕ್ಕಳಿಗೆ ಓದಿಸೇ ಕೇಳಬೇಕು, ಜನರಲ್ ಬೇಡಿಕೆ ಬರಬೇಕು. ನಿಮ್ಗೆ ರಿಸರ್ವೇಶನ್ ಇಲ್ಲ, ಬೇಕಾದ್ರೆ ಹೋಗಿ ಬಾಗಲ ಬರೋದಕ್ಕೆ ಕೇಳಿ ಅವರಿಗೆ. ನವೋದಯ ಶಾಲೆಯಲ್ಲಿ ಸೆಂಟ್ರಲ್ ಆಕ್ಟ್ ಪ್ರಕಾರ 3B ನಿಮಗೆ ಸೆಂಟ್ರಲ್ ಆಕ್ಟ್ ಇಲ್ಲ. ಇದನ್ನು ಕೂಡ ನಮ್ಮ ರಾಜಕೀಯ ಮುಖಂಡರು ಮಾಡಿಸಬೇಕು. ಕೇಂದ್ರ ಸರ್ಕಾರದಲ್ಲಿ ಇದರ ಮಾಡಿಸಲಿಕ್ಕೆ ಸಾಧ್ಯತೆ ಉಂಟು, ಆಗಬೇಕು. ಇದರ ಬಗ್ಗೆ ಆಂದೋಲನ ಆಗಲಿ, ಒಳ್ಳೇದಾಗಲಿ ಅಂತ ಹೇಳಿ ನಾವು ಯಾಕೆ ಈ ಮಾತನ್ನು ನಾನು ಒತ್ತಿ ಹೇಳ್ತೀನಿ ಅಂದರೆ, ನಿಮ್ಮ ಮಕ್ಕಳಿಗೆ ಒಳ್ಳೇದು ಕೊಡಿ ಅಂತ ಹೇಳಿದ್ರೆ, ಒಬ್ಬ IAS ಆಗಬೇಕಂದ್ರೆ 99% ಸೈನ್ಸು ಅಥವಾ ಆರ್ಟ್ಸ್ ಮಾಡಬೇಕಂತ ಏನಿಲ್ಲ. ಅವರು ಸಾಮಾನ್ಯ 50% 60% ಇದ್ರೂ ಪರವಾಗಿಲ್ಲ, ಜನರಲ್ ನಾಲೆಜ್ ಇರಬೇಕು. ಜನರಲ್ ನಾಲೆಜ್ ಅಂತಂದರೆ KS ಆಗ್ತಾನೆ, IAS ಆಗ್ತಾನೆ. ಹಾಗೆ ಮಕ್ಕಳಿಗೆ ಓದಲಿಕ್ಕೆ ನೀವು ಪ್ರೇರಣೆ ಮಾಡಿ. ಮಕ್ಕಳಿಗೆ ಓದಲಿಕ್ಕೆ ಪ್ರೇರಣೆ ಮಾಡಿದಾಗ 12 ತಾಸು 14 ತಾಸು ಓದಬೇಕು. ನಾನು ಯಾಕೆ ನಿಮಗೆ ಟೈಮ್ ಸೆನ್ಸ್ ಅಂತ ಆಗಲೇ ಬೆಳಗ್ಗಿಂದ ಹೇಳಿದೆ ಅಂದರೆ, IAS ಆದವರು KS ಆದವರು ಟಾಯ್ಲೆಟ್ಗೆ ಹೋದ್ರೆ ಒಂದಾಕ ಹೋಗ್ಬೇಕಾದ್ರೆ ಚೀಟಿಗಳು ಬರ್ಕೊಂಡು ಹೋಗಿರ್ತಾರ ನೆನ್ಪು ಮಾಡ್ಕೊಳ್ಳಿಕ್ಕೆ. ಟಾಯ್ಲೆಟ್ಗೆ ಹೋದ್ರೆ 5 ನಿಮಿಷ ವೇಸ್ಟ್ ಆಗತ್ತಲ್ಲ ಅಂತೇಳಿ ಚೀಟಿ ಬರ್ಕೊಂಡು ಓದ್ಕೊಂಡು ಆಮೇಲೆ ಮುಗಿಸ್ಕೊಂಡು ಬರ್ತಾರ, ಸ್ನಾನ ಮಾಡ್ತಾರ, ಆಮೇಲೆ ಬರ್ಕೊಳ್ತಾರ. ಎಷ್ಟೋ ಮಂದಿ IAS ಆದ್ರೆ ಅದು ಬಗ್ಗೆ ಕೇಳಿದ್ವಿ, ಸರ್ ನಾವು ಹಣ್ಣು ಹೆಚ್ಚೋದು ಲೇಟ್ ಆಗುತ್ತಂತೇಳಿ ಹಣ್ಣು ಹೆಚ್ಚೋದಿಲ್ಲ ಸರ್, ಡೈರೆಕ್ಟ್ ತಿಂದೀವಿ ಎಷ್ಟೋ ಸರಿ ಅಂತಾರ. ನೋಡಿ, ಅವರ ಶ್ರಮ ನಾವು ಮೆಚ್ಚಬೇಕು. ಅಂದರೆ ಸತತ ಓದೋದ್ರಿಂದ, ಕಂಟಿನ್ಯೂಸ್ ಆಗಿ ಶ್ರಮ ಪಡೋದ್ರಿಂದ ವಿದ್ಯಾರ್ಥಿನೇ ಮಾಡ್ಲಿಕ್ಕಾಗುತ್ತಾ? ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡಬೇಕು, ಅಂದರೆ ನಮ್ಮ ಮಕ್ಕಳು ಉದ್ಧಾರ ಆಗ್ತಾರ. ಈ ಪರಂಪರೆನ ಬೆಳೆಸ್ಕೊಳ್ಲಿಕ್ಕೆ ಹೋಗ್ರಿ. ಜಂಗಮರು ಅಂದರೆ ನಾನು ಅದನ್ನೇ ಹೇಳಿದಲ್ಲ, ನೀವು ಸಮಾಜದಲ್ಲಿ ಒಂದು ಮೇಲ್ವರ್ಗ ಪದ್ಧತಿಯಲ್ಲಿ ಇದ್ದಂಥವ್ರು. ಮೇಲ್ವರ್ಗ ಅಂದರೆ ಗುರುಗಳು ಅಂದರೆ ನಿಮ್ಮನ್ನು ನೋಡಿ ಎಲ್ಲರೂ ಕಲಿಬೇಕು. ಅವ್ನು ಹೇಳ್ತಾರಂದ್ರೆ ತೀರ್ಮಾನ ಆಗಬೇಕು, ಅವ್ನು ಹೇಳ್ತಾರಂದ್ರೆ ನಡ್ಕೋಬೇಕು. ಗಂಡ ಜಗಳ ಬರ್ತೈತಿ, ಹೋಗಮ್ಮ ಅರ್ಸರ್ಸ್ಕೊಂಡ್ರೆ, ನಮ್ಮ ತಂದೆ ಇದ್ದಾಗ ಗಂಡ ಹೆಂಡತಿ ಊರಾಗ ಯಾರ ಜಗಳ ಬಂದರೆ ಕಪಾಳ ಹೊಡ್ಕೊಳ್ತಿದ್ದ, ಬೆಳೆಸಿ ಹೊಡೆದು ತನ್ನ ಬಾಳೆಮಣ್ಣು ನಡಿ ಅಂತಿದ್ದ. ಆಯ್ತ್ರಪ್ಪ ಅಂತ ಅವ್ರು ಇಬ್ಬರು ನಮಸ್ಕಾರ ಮಾಡ್ತಿದ್ರು. ಅದನ್ನು ನಾನು ನಮ್ಮ ತಂದೆ ಮಾಡೋದನ್ನು ನೋಡಿ ನಾನು ಜಡ್ಜ್ ಆದಾಗ ಎಷ್ಟೋ ಗಂಡ ಹೆಂಡತಿಗೆ ರಾಜಿ ಮಾಡ್ತಿದ್ದೀನಿ. ಎಷ್ಟೋ ಮದುವೆ ಆದಂಥ ಕೆಟ್ಟೋಗಿದ್ದಲ್ಲ, ನಾನು ಗಂಡನಿಗೆ ಸುಳ್ಳು ಹೇಳಿ ಹೆಚ್ಚು ಒಳ್ಳೆ ಕೆಲ ಅಂತ ಹೇಳಿ ಕಳಿಸ್ಕೊಟ್ಟಿದ್ದೇನೆ. ನಾನು ಹೇಳಿದಾಗ ಕೆಲವೊಮ್ಮೆ ಯಾರೋ ತಪ್ಪು ಮಾತಿ ಕೊಟ್ಟಾರ, ನೀನು ಹೇಗೆ ಭಾಳ ಒಳ್ಳೆ ಕೆಲ, ಯಾರೋ ಮಂದಿ ಮಾತು ಹೇಳಿ ಹಾಳಾಗಬೇಡ ಅಂತೇಳಿ ಬುದ್ಧಿ ಹೇಳಿ ನಾನು ಕಳಿಸ್ಕೊಟ್ಟಿದ್ದೀನಿ. ಅಂದರೆ ಇದರ ಅರ್ಥ ಏನು ಅಂದರೆ, ಒಂದು ಒಳ್ಳೇದು ಮಾಡಬೇಕಂದ್ರೆ ನಾವು ಸುಳ್ಳು ಹೇಳಬೇಕಾಗತ್ತ. ಆದರೆ ಏನೋ ದುರ್ಲಾಭ ಮಾಡ್ಕೊಳ್ಳಿಕ್ಕೆ ದುಡ್ಡು ಆಸ್ತಿಗೋಸ್ಕರ ಸುಳ್ಳು ಹೇಳಬಾರ್ದು. ಒಳ್ಳೇದು ಮಾಡಬೇಕಂದ್ರೆ ಒಂದು ಏನಾದರೂ ಮಾಡಬೇಕು. ಈ ನಿಟ್ಟಿನಲ್ಲಿ ಇನ್ನೂ ನಮ್ಮ ಮಾತಾಡೋಂಥವ್ರು ಗಣ್ಯರು ಭಾಳ ಜನ ಇದ್ದಾರೆ. ಒಳ್ಳೇದಾಗಲಿ, ನಮಗೆ ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಯಾವತ್ತೂ ನಮ್ಮ ಸವಣೂರು ಶಿಗ್ಗಾಂವ್ ತಾಲೂಕಿನ ಎಲ್ಲ ನಮ್ಮ ಜಂಗಮ ಸಮಾಜದವರಿಗೆ, ನಿಮಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮುಖ್ಯವಾಗಿ ನಮಗೆ ದಯವಿಟ್ಟು ಮಾಡಿ, ಮತ್ತೆ ಒಳ್ಳೆ ಕಾರ್ಯಕ್ರಮ ಮಾಡಿಕೊಡಿ. ನಾನು ಹೇಳಿದಂಗೆ ದಯವಿಟ್ಟು ನೀವು ಪ್ರತಿ ಹುಣ್ಣಿಮೆ ದಿವಸ ಕಾರ್ಯಕ್ರಮ ಮಾಡಲೇಬೇಕು. ಒಂದೊಂದು ದಿವಸ ಒಬ್ಬೊಬ್ಬರು ಕಾರ್ಯಕ್ರಮ ಮಾಡಿರಿ, ಮುಂದುವರಿಸ್ರಿ, ಒಳ್ಳೇದಾಗಿರ್ತೀನಿ. ಮತ್ತಿನ ವ್ಯಕ್ತಿಗಳು ಇನ್ನೂ ಮಾತಾಡುವಂಥರ ಬೆಳೆಯೋದರ ನೋಡಿ. ನನ್ನ ಅಭಿಮಾನ ಹೇಗಿದೆ ಅಂದರೆ, ಇಲ್ಲೇ ನಾನು ಲಾಯರಾಗಿ 4 ದಿವಸ ಬಂದು ಹೋಗಿದ್ದೀನಿ ಕೋರ್ಟ್ಗೆ ಅಂತೇಳಿ 1,85,00,000 ವಕೀಲ ಸಂಘ ಮಾಡ್ಕೊಂಡಿಲ್ಲ, ವಕೀಲ ಕೋರ್ಟ್ ಸರ್ಕಾರ. ಅದೇ ಅಭಿಮಾನಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ನನಗೆ ಮಾಡೋಕ್ಕಾಗಲ್ಲ ಅಂತೇಳಿ ಹಾವೇರಿ ಜಿಲ್ಲೆಯಲ್ಲಿ ರಾಣೆಬೆನ್ನೂರಲ್ಲಿ ಕಾಲೇಜ್ ಇದೆ, ನೆನ್ಪಿಟ್ಕೊಳ್ಳಿ, ಲಾ ಕಾಲೇಜ್ ಇದೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಲ್ಲಿ ಲಾ ಕಾಲೇಜ್ ಇದೆ. ನೋಟ್ ಶೀಟ್ ಹಾಕ್ಬೇಕಾದ್ರೆ ನಾವು ವಿಧಾನಸೌಧದಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜ್ ಇಲ್ಲ ಅಂತ ನೋಟ್ ಹಾಕಿದ್ದರು. ಅಪ್ರೂವ್ ಆಯಿತು. ಹಾವೇರಿ ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜ್ ಇಲ್ಲ, ಇದು ಸತ್ಯ ಹೇಳೋದು. ಬೇರೆ ಕಾಲೇಜಿನ ಬಗ್ಗೆ ಹೇಳೇ ಇಲ್ಲ. ಚೀಫ್ ಮಿನಿಸ್ಟರ್ ಯಡಿಯೂರಪ್ಪ ಸಹಿ ಮಾಡಿದ್ರು, ಆಯಿತು. ಹಾವೇರಿಯಲ್ಲಿ 5 ಕೋಟಿ ದುಡ್ಡು ಕೊಟ್ಟರು, 5 ಎಕರೆ ಜಮೀನು ಕೊಟ್ಟರು, ಗೌರ್ಮೆಂಟ್ ಕಾಲೇಜ್ ಆಯಿತು. ಅಂದರೆ ನಿಮ್ಮ ಅಧಿಕಾರ ಇದ್ದಾಗ ನೀವು ಒಳ್ಳೇದು ಮಾಡಿ, ನಿಮ್ಮ ಮನಸ್ಸು ಒಳ್ಳೇದಿದ್ದಾಗ ನೀವು ಒಳ್ಳೇದು ಮಾಡಿ. ನಿಮ್ಮ ಮಾತು ಕೇಳ್ತಾರಂದ್ರೆ ಒಳ್ಳೆ ಹಿತನುಡಿ ಹೇಳಿ, ಒಳ್ಳೆ ಪರಂಪರೆ ಬೆಳೆಸ್ಕೊಡಿ, ಮಕ್ಕಳಿಗೆ ಒಳ್ಳೇದನ್ನು ಮಾಡಿ. ದುಶ್ಚಟಗಳಿಂದ ನೀವು ದೂರಿದ್ರೆ ಸಮಾಜ ಅಭಿವೃದ್ಧಿ ಆಗುತ್ತಾ, ಸಮಾಜದವರಿಗೆ ನಿಮಗೆ ಜನ ಗೌರವ ಕೊಡ್ತಾರ, ಘನತೆ ಕೊಡ್ತಾರ. ಹೇಳಿ ಒಳ್ಳೇದಾಗಲಿ ಅಂತ ಹೇಳಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತಾ ಎಲ್ಲ ನಮ್ಮ ಸಮಾಜದವರಿಗೆ ಧನ್ಯವಾದ ಹೇಳ್ತೀನಿ. ಮತ್ತೆ ಒಳ್ಳೇದಾಗಲಿ. ಶಿವಾನಿ ಅಂತವ್ರು ಇನ್ನೂ ನಮ್ಮ ಮನೆಗೆ ಹುಟ್ಟಿ ಬರಲಿ. ಶಿವಾನಿ ಕೇವಲ ಅವಳ ಸುಕುಮಾರವರ ಮಗಳಲ್ಲ, ನಮ್ಮ ಸಮಾಜದ ಮಗಳು, ಬೆಳೆಸಬೇಕು. ಇಂಥವರು ಶಿವಾನಿ ನಿಮ್ಮ ಮನೆಯಾಗಿ ಹುಟ್ಟಿ ಬರಲಿ ಅಂತ ಹಾರೈಸ್ತೀನಿ. ಧನ್ಯವಾದಗಳು.
ರಕ್ಷತಿ ರಕ್ಷಿತಾಹ ಯತ್ತಃ ರಂತತಾರುತಂ. ಸನ್ನಡತೆ ಸದ್ವಿಚಾರಗಳು ನಮ್ಮನ್ನ ಸಾಧನೆಯ ಪಥದಲ್ಲಿ ಕೊಂಡೊಯ್ಯುತ್ತದೆ ಅಂತಕ್ಕಂಥ ಕಿವಿ ಮಾತನ್ನ ಹೇಳ್ತಕ್ಕಂಥ ಸುವರ್ಣ ಕನ್ನಡ ಪ್ರಶಸ್ತಿ ವಿಜೇತರಾದ ವಸ್ತ್ರಮಠ್ ಗುರುಗಳಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈಗ ಅವರಿಗೆ ಪುಟ್ಟ ಸನ್ಮಾನ ಗೌರವ ಸಮರ್ಪಣೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವರು ಕೂಡ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ